ಇನ್ನು ಸಚಿವಗಿರಿ ಬೆನ್ನಲ್ಲೇ ಈಗ ಕಾಂಗ್ರೆಸ್ನಲ್ಲಿ ಸ್ಪೀಕರ್ ಫೈಟ್ ಕೂಡ ಜೋರಾಗ್ತಾ ಇದೆ. ಹಂಗಾಮಿ ಸ್ಪೀಕರ್ ಆಗಿ ಟಿಬಿ ಜಯಚಂದ್ರ ಹೊಣೆ. ಜಯಚಂದ್ರ ಮುಂದುವರಿಸಲು ಈಗ ಒಲವನ್ನ ಹೊಂದಿರುವ ಸಿಎಂ ಬೇಡಿಕೆ ಬಿಲ್ಕುಲ್ ಒಪ್ಪದ ಹೈಕಮಾಂಡ್. ಜಯಚಂದ್ರ ಪೂರ್ಣ ಪ್ರಮಾಣದ ಸ್ಪೀಕರ್ ಮಾಡಲು ಬ್ರೇಕ್. ಇದು ಕಾಂಗ್ರೆಸ್ನ ವರಿಷ್ಠರಿಂದ ನಿಗದಿಯಂತೆ ಜಿಎಸ್ ಪಾಟೀಲ್ಗೆ ಸ್ಪೀಕರ್ ಪಟ್ಟ. ಸಿಎಂ ಬೇಡಿಕೆಯನ್ನ ಒಪ್ಪದೆ ಜಿಎಸ್ ಪಾಟೀಲ್ಗೆ ಈಗ ಮಣೆ ಹಾಕಲಾಗ್ತಾ ಇದೆ. ಇದು ವರಿಷ್ಠರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಈಗಾಗಲೇ ನೋಡ್ತಾ ಇದ್ವಿ, ಸಚಿವ ಸ್ಥಾನಕ್ಕಾಗಿ ತಾಮುಂದು ತನಗೆ ಸಿಕ್ಕಲಿಲ್ಲ ಎನ್ನುವಂಥದ್ದು ಕೂಡ ಅಸಮಾಧಾನದ ಬೆನ್ನಲ್ಲೇ ಈಗ ಸ್ಪೀಕರ್ ಫೈಟ್ ಕೂಡ ಬಹಳ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಹಂಗಾಮಿ ಸ್ಪೀಕರ್ ಆಗಿ ಟಿಬಿ ಜಯಚಂದ್ರ ಹೊಣೆ. ಈ ಜಯಚಂದ್ರ ಮುಂದುವರಿಸಲು ಒಲವನ್ನ ಹೊಂದಿದ್ರು ಸಿಎಂ ಡಿಕೆ ಶಿವಕುಮಾರ್. ಸಿಎಂ ಡಿಕೆ ಶಿವಕುಮಾರ್ ಬೇಡಿಕೆಯನ್ನ ಈಗ ಬಿಲ್ಕುಲ್ ಆಗಿ ಒಪ್ತಾ ಇಲ್ಲ ಹೈಕಮಾಂಡ್. ಜಯಚಂದ್ರ ಪೂರ್ಣ ಪ್ರಮಾಣದ ಸ್ಪೀಕರ್ ಮಾಡಲು ಬ್ರೇಕ್ ಬೀಳ್ತಾ ಇದೆ. ನಿಗದಿಯಂತೆ ಜಿಎಸ್ ಪಾಟೀಲ್ಗೆ ಸ್ಪೀಕರ್ ಪಟ್ಟ. ಸಿಎಂ ಬೇಡಿಕೆಯನ್ನು ಒಪ್ಪದೆ ಜಿಎಸ್ ಪಾಟೀಲ್ಗೆ ಈಗ ಮಣೆ ಹಾಕಲಾಗ್ತಾ ಇದೆ ಕಾಂಗ್ರೆಸ್ನ ವರಿಷ್ಠರು. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಬಸವರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಫಸ್ಟೇ ಈಗ ಟಿಬಿ ಜಯಚಂದ್ರ ಅವರಿಗೆ ಸ್ಪೀಕರ್ ಸ್ಥಾನ ಇಷ್ಟ ಇಲ್ಲ. ಅವರು ಸಚಿವಗಿರಿ ನನಗೆ ಸಿಕ್ಕಿಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಸೊ ಅದ್ರ ಜೊತೆ ಈಗ ಸ್ಪೀಕರ್ ಏನು ಹಂಗಾಮಿ ಸ್ಥಾನ ಇದೆ ಅದನ್ನು ಹೊರತುಪಡಿಸಿ ವರಿಷ್ಠರಿಂದ ಏನ್ ಸೂಚನೆ ಸಿಕ್ಕಿದೆ ಅಂತ ಈಗ ಜಿಎಸ್ ಪಾಟೀಲ್ ಮತ್ತೆ ಅವರಿಗೆ ಮಣೆ ಹಾಕ್ತಾ ಇದ್ದಾರೆ ವರಿಷ್ಠರು. ಇದೇನಾಗಬಹುದು ಅಂತ ಮುಂದೆ? ನಿಕೇಶ್, ಬಹಳ ಪ್ರಮುಖವಾಗಿ ಸಚಿವ ಸಂಪುಟ ವಿಸ್ತರಣೆ ವೇಳೆ ಸಾಕಷ್ಟು ಜನ ಅಸಮಾಧಾನವನ್ನು ಹೊಂದಿದ್ದಾರೆ. ಅದರಲ್ಲೂ ಟಿಬಿ ಜಯಚಂದ್ರ ಅವರು ಕೂಡ ಒಬ್ರು. ನಾನು ಹಿರಿಯನಿದ್ದೇನೆ, ಈ ಬಾರಿ ಸಚಿವನಾಗ್ತೇನೆ ಅನ್ನುವಂತ ಆಶಾವಾದದಲ್ಲಿ ಟಿಬಿ ಜಯಚಂದ್ರ ಅವರು ಇದ್ರು. ಯಾವಾಗ ಅವರನ್ನ ಸಚಿವ ಸಂಪುಟದಕ್ಕೆ ಸೇರ್ಪಡೆ ಆಗಲಿಲ್ವೋ ಸಹಜವಾಗಿ ಅಸಮಾಧಾನಗೊಂಡ್ರು. ಅವರನ್ನ ಮನವೊಲಿಸುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ ನಾಯಕರು, ಹೈಕಮಾಂಡ್ ನಾಯಕರು ಬಂದು ಅವ್ರನ್ನ ಭೇಟಿ ಮಾಡಿ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು. ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಅವ್ರನ್ನ ಮನವೊಲಿಸುವಂತ ಸಂದರ್ಭದಲ್ಲಿ ಅವರಿಗೆ ಹಂಗಾಮಿ ಸ್ಪೀಕರ್ ಹುದ್ದೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಸ್ಪೀಕರ್ ಸ್ಥಾನಕ್ಕೆ ಈಗ ಚುನಾವಣೆ ನಡೆಯಬೇಕಾಗಿರೋ ಕಾರಣಕ್ಕಾಗಿ ಹಂಗಾಮಿ ಸ್ಪೀಕರ್ ಸ್ಥಾನವನ್ನ ಕೊಟ್ಟಿರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೊಂದು ಮಾತುಗಳನ್ನ ಹೇಳಿರ್ತಕ್ಕಂಥದ್ದು, ಭರವಸೆನ ನೀಡಿರ್ತಕ್ಕಂಥದ್ದು, ಸಾಧ್ಯವಾದರೆ ನಿಮ್ಮನ್ನ ಪೂರ್ಣ ಪ್ರಮಾಣದಲ್ಲಿ ಸ್ಪೀಕರ್ ಆಗಿ ಮುಂದುವರ್ಸಕ್ಕೆ ಪ್ರಯತ್ನ ಪಡ್ತೇನೆ ಅನ್ನುವಂತ ಒಂದು ಮಾತನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು ಅನ್ನುವಂತ ಒಂದು ಮಾಹಿತಿ ವ್ಯಕ್ತವಾಗ್ತಾ ಇದಾವೆ. ಹೀಗಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಆದ ಬಳಿಕ ಖಾತೆ ಹಂಚಿಕೆ ವಿಚಾರವಾಗಿ ಚರ್ಚೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಪ್ರಸ್ತಾಪವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಡಿಕೆ ಶಿವಕುಮಾರ್ ಅವರು ಇಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಹೈಕಮಾಂಡ್ ನಾಯಕರು ಈ ನಿಗದಿಯಂತೆ ಈಗಾಗಲೇ ಜಿಎಸ್ ಪಾಟೀಲ್ ಅವರನ್ನ ಹೆಸರು ಅಭ್ಯರ್ಥಿ ಮಾಡಬೇಕು ಅನ್ನುವಂತ ಒಂದು ನಿಗದಿ ಮಾಡಿ ಕಳಿಸಲಾಗಿದೆ. ಅದನ್ನೇ ಯಥಾ ಪ್ರಕಾರ ನೀವು ಮುಂದುವರಿಸಬೇಕು ಅನ್ನುವಂತ ಒಂದಷ್ಟು ಸೂಚನೆಯನ್ನು ಕೊಟ್ಟಿರೋದ್ರಿಂದ ಸಹಜವಾಗಿ ಆ ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಹಂಗಾಮಿ ಸ್ಪೀಕರ್ ಆಗಿರ್ತಕ್ಕಂಥ ಜಯಚಂದ್ರ ಅವರು ಪೂರ್ಣ ಪ್ರಮಾಣದ ಸ್ಪೀಕರ್ ಆಗ್ತಾನೆ ಅನ್ನುವಂತ ಒಂದು ಆಶಾವಾದ ಇತ್ತು. ಅದಕ್ಕೂ ಕೂಡ ಈಗ ಅಡೆತಡೆ ಆಗ್ತಾ ಇರತಕ್ಕಂಥದ್ದು. ನಿಗದಿಯಂತೆ ಈ ಸ್ಪೀಕರ್ ಸ್ಥಾನದ ಚುನಾವಣೆ ವೇಳೆ ಜಿಎಸ್ ಪಾಟೀಲ್ ಅವರೇ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಇರಲಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಇದು ವಿಚಾರ. ಈಗ ಸದ್ಯ ನೀವು ನೋಡ್ತಾ ಇರಬಹುದು, ಟಿಬಿ ಜಯಚಂದ್ರ ಅವರು ಮೊದಲೇ ಇಷ್ಟ ಇಲ್ಲ, ನನಗೆ ಸ್ಪೀಕರ್ ಸ್ಥಾನ ಬೇಡಪ್ಪ, ನನಗೆ ಸಚಿವ ಸ್ಥಾನ ಬೇಕು ಅಂತ ಹೇಳ್ತಾ ಇದ್ರು. ಅದರಲ್ಲೂ ಕೂಡ ಕಾಂಗ್ರೆಸ್ನ ಸೀನಿಯರ್ ಲೀಡರ್, ಹಿರಿಯ ನಾಯಕರು ಟಿಬಿ ಜಯಚಂದ್ರ ಸಾಕಷ್ಟು ಮನವೊಲಿಸುವಂತ ಪ್ರಯತ್ನ ಕೂಡ ಆಯಿತು. ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ನ ಹೈಕಮಾಂಡ್ ಇನ್ನೊಂದು ಲೆಕ್ಕಾಚಾರ ಇದೆ. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಬೇಡ, ಪೂರ್ಣ ಪ್ರಮಾಣದಲ್ಲಿ ಟಿಬಿ ಜಯಚಂದ್ರ ಬೇಡ, ಜಿಎಸ್ ಪಾಟೀಲ್ಗೆ ಸ್ಪೀಕರ್ ಪಟ್ಟ ಕೊಡೋಣ ಅಂತ ವರಿಷ್ಠರು ಹೇಳ್ತಾ ಇದ್ದಾರೆ.